ಸ್ಟಾರ್ ಕ್ಯಾಂಪೇನರ್ ಆಗಿ ಅಲ್ಲಿ ಪ್ರಚಾರಕ್ಕೆ ಹೋಗಬೇಕಾಗಿತ್ತು ಅನ್ನುವ ಮಾತುಗಳೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂಥ ಸಮಾಚಾರ. ಆದರೆ ಅದರ ಮುಂದುವರೆದ ಭಾಗವಾಗಿ ಲೇಟೆಸ್ಟ್ ಅಪ್ಡೇಟ್ಸ್ ಏನು ಅಂತ ಹೇಳಿದ್ರೆ, ನಸೀರ್ ಅಹಮದ್ ಅವರ ತಲೆದಂಡಕ್ಕೂ ಅದೇ ಆಡಿಯೋ ಕಾರಣವಾಯ್ತಾ? ಅಬ್ದುಲ್ ಜಬ್ಬಾರ್ ತಲೆದಂಡಕ್ಕೂ ಅದೇ ಆಡಿಯೋ ಕಾರಣವಾಯ್ತಾ? ಈಗ ಜಮೀರ್ ಸರದಿಯಲ್ಲಿರುವಂತಹ ಜಮೀರ್ ಖಾನ್ ಶೇಕ್ ಆಗ್ತಾ ಇರೋದಕ್ಕೂ ಅದೇ ಆಡಿಯೋನಾ? ಏನ್ ಬೇಕಾದ್ರೂ ಆಗ್ಬೋದು. ಇವ್ರ ತಲೆದಂಡ ಆಗತ್ತೆ ಅಂತ ಆಗಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಆದ್ರೆ ಅಂತಹ ವಾತಾವರಣ ಸೃಷ್ಟಿಯಾಗಿರೋದಂತೂ ಸುಳ್ಳಲ್ಲ. ಆ ಆಡಿಯೋ ಸಾಕ್ಷ್ಯವಾಗಿ ಮುಂದಿಟ್ಕೊಂಡು ಸಿಎಂ ಬಣಕ್ಕೆ ಹೈಕಮಾಂಡ್ ಶಾಕ್ ಆಗಿದೆಯಾ? ಹೈಕಮಾಂಡ್ ಶಾಕ್ ಕೊಡ್ತಾ ಇದೆಯಾ? ಸಿಎಂ ಆಪ್ತ ಮಂತ್ರಿ ಜಮೀರ್ಗೆ ಕಾದಿದೆಯಾ? ನಿಜಕ್ಕೂ ಬಿಗ್ ಶಾಕ್, ಗೊತ್ತಿಲ್ಲ. ಈ ಬೆನ್ನಲ್ಲೇ ಸಚಿವ ಜಮೀರ್ಗೆ ಸಿಎಂ ಸಿದ್ದು ತುರ್ತು ಬುಲಾವ್ ಕೂಡ ಬಂದಿತ್ತು. ತಡರಾತ್ರಿ ಸುಮಾರು 2 ಗಂಟೆಗಳ ಕಾಲ ಮಹತ್ವದ ಮಾತುಕತೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಮುಂದಿನ ಕಾರ್ಯತಂತ್ರ ಸಂಬಂಧ ಸಿಎಂ ಸಿದ್ದು ಮತ್ತು ಜಮೀರ್ ಅವರ ಕಾನ್ವರ್ಸೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಇನ್ನು ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಶೀಘ್ರವೇ ಏನಾದರೂ ಸಿಎಂ ಸಿದ್ದು ಬಣದಿಂದ ಶಾಕ್ ಕೊಡ್ಲಿಕ್ಕೆ ಏನಾದರೂ ತಂತ್ರ ಪ್ರತಿತಂತ್ರಗಳನ್ನು ಹೆಣಿಯಲಾಗುತ್ತಾ? ಇದೆಲ್ಲವೂ ಪವರ್ ಫೈಟೇ ಇಂಡೈರೆಕ್ಟ್ ಆಗಿ ಕೊನೆಗೆ ಬಂದು ನಿಲ್ಲೋದು ಅಲ್ಲಿಗೆ. ಪವರ್ ಫೈಟು ಜೊತೆಗೆ ತಮ್ಮ ತಮ್ಮ ಬಣದ ಸಚಿವಾಕಾಂಕ್ಷಿಗಳಿಗೆ ಏನಾದರೂ ಲಾಭ ಮಾಡ್ಕೊಳಕ್ಕಾಗುತ್ತಾ? ಅಥವಾ ನಮಗೆ ಅವ್ರಿಗೆ ಲಾಭ ಆಗಬಾರ್ದು ಅಂತ ಹೇಳಿದ್ರೆ ಅವ್ರಿಗೆ ನಷ್ಟ ಮಾಡೋದು ಹೆಂಗೆ ಸಾಧ್ಯ? ಇದೆ ಲಾಭ ನಷ್ಟ, ಸೀಟು ಸ್ವೀಟು. ರಾಜಕಾರಣದಲ್ಲಿ ಇಂತಹ ಆಟಾಟೋಪಗಳಿಗೆ ಏನು ಕಮ್ಮಿ ಇಲ್ಲ. ಯಾವುದೇ ಇತಿಹಾಸವನ್ನು ತೆಗೆದುಕೊಳ್ಳಿ, ವರ್ತಮಾನದಲ್ಲಿ ಗಮನಿಸಿ, ಇಂತಹ ಸ್ಟ್ರಾಟಜೀಸ್ ನಡೀತಾ ಇರ್ತವೆ. ಅವರನ್ನು ಸಿಕ್ಕಿಸಿ ಹಾಕಿಕೊಳ್ಳಿ. ಎದುರುಗಡೆ ತುಂಬ ನಮ್ಮಲ್ಲಿ ಒಗ್ಗಟ್ಟಿದೆ ಅಂತ ಹೇಳ್ತಾ ಇರ್ತಾರೆ, ನಾವೆಲ್ಲ ಒಂದೇ ಪಕ್ಷದವರು ಅಂತ ಹೇಳ್ತಾರೆ, ನಮ್ಮದು ಸೈದ್ಧಾಂತಿಕ ಪಕ್ಷ ಅಂತ ಹೇಳ್ತಾರೆ, ನಮ್ಮದು ಹೈಕಮಾಂಡ್ ಏನು ಹೇಳುತ್ತಾ ಅದನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಹೇಳೋಕೆ ಕೇಳೋಕೆ ಬಹಳ ಚೆಂದ. ಆದರೆ ತೆರೆಮರೆಯಲ್ಲಿ ಏನು ನಡೆಯುತ್ತೆ ಅಂತ ಹೇಳಿದ್ರೆ ಈ ರೀತಿ ನಡೆಯುತ್ತೆ. ಅದೇ ಪಕ್ಷದವರು ಈಗ ಸುದ್ದಿಗೋಷ್ಠಿ ನಡೆಸ್ತಾರೆ, ನಮ್ಮ ಪಕ್ಷದಲ್ಲಿ ಹೀಗೆಲ್ಲ ಆಯಿತು ಅಂತ ಹೇಳ್ತಾರೆ, ಸರಿಯಾಗಿ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳ್ತಾರೆ, ನಮ್ಮ ಪಕ್ಷದ ಅಭ್ಯರ್ಥಿನ ಸೋಲಿಸಲಿಕ್ಕೆ ಹುನ್ನಾರ ಮಾಡಿದ್ರು ಅಂತ ಹೇಳ್ತಾರೆ. ಯಾವ ಆಧಾರದ ಮೇಲೆ ಹೇಳಿದ್ರು ಅಂತ ಹೇಳಿದಾಗ ಇವತ್ತು ಬಂದಿರುವಂತಹ ಬಿಗ್ ನ್ಯೂಸ್ ಅದು ಆಡಿಯೋ. ಎಸ್, ಹಾಗಾದ್ರೆ ಅಬ್ದುಲ್ ಜಬ್ಬಾರ್ಗೆ ಮತ್ತೊಂದು ಬಿಗ್ ಶಾಕ್ ಏನಾದರೂ ಕಾದಿದೆಯಾ? ನೋಡ್ತಾ ಹೋಗೋಣ ಅಪ್ಡೇಟ್ಸ್ನ ಅಷ್ಟು ಬೇಗ ಸ್ಕ್ರೀನ್ ನಲ್ಲಿ. ಅಬ್ದುಲ್ ಜಬ್ಬಾರ್ ಅವರು ಕೂಡ ಆಕಾಂಕ್ಷಿಯಾಗಿದ್ರು ಅಭ್ಯರ್ಥಿ ಆಗ್ಲಿಕ್ಕೆ. ಪಕ್ಷದಿಂದಲೇ ಅಬ್ದುಲ್ ಜಬ್ಬಾರ್ ಉಚ್ಚಾಟನೆ ಮಾಡುವ ಪ್ರಯತ್ನ ನಡೀತಾ ಇದೆಯಾ? ಜಬ್ಬಾರ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಅಮಾನತು ಮಾಡಲಿಕ್ಕೆ ವೇದಿಕೆ ರೆಡಿ ಆಯ್ತಾ? ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಆದೇಶ ಹೊರಡಿಸಿದ್ರ? ಮೊನ್ನೆಯಷ್ಟೇ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನದಿಂದ ಅವ್ರನ್ನ ಕಿಕ್ಔಟ್ ಮಾಡಲಾಗಿತ್ತು. ಈಗ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೂ ಜಬ್ಬಾರ್ ಕಿಕ್ಔಟ್ ಆಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ಈ ಕ್ಷಣದ ಬಿಗ್ ಬ್ರೇಕಿಂಗ್ ನ್ಯೂಸ್. ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಸಿಎಂ ಆಪ್ತ ಅಬ್ದುಲ್ ಜಬ್ಬಾರ್ಗೆ ಪಕ್ಷದಿಂದಲೇ ಕಿಕ್ಔಟ್ ಆಗುವಂತಹ ಶಿಕ್ಷೆಯನ್ನು ವಿಧಿಸಲಾಗಿದೆ. ದಾವಣಗೆರೆ ಉಪಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಎನ್ನುವ ಆರೋಪದ ಅಡಿಯಲ್ಲಿ ಬಹಳಷ್ಟು ಊಹಾಪೋಹಗಳಿದ್ವು, ದೊಡ್ಡ ಮಟ್ಟದ ಬೆಳವಣಿಗೆಗಳು ನಡೆದಿದ್ವು. ಪಕ್ಷ ವಿರೋಧಿ ಚಟುವಟಿಕೆ ಆಧಾರದ ಮೇಲೆ ನಮ್ಮ ಪಕ್ಷದ ಅಭ್ಯರ್ಥಿಯನ್ನೇ ಸೋಲಿಸುವ ಪ್ರಯತ್ನ ಮಾಡಿದ್ದಾರೆ ಅನ್ನುವ ದೂರಿನ ಮೇರೆಗೆ ಈ ಎಲ್ಲ ಬೆಳವಣಿಗೆಗಳು ಕೂಡ ನಡೀತಾ ಇದ್ದಾವೆ. ಮತ್ತು ಪ್ರಮುಖವಾಗಿ ಗಮನಿಸಬೇಕಾದಂತಹ ಮತ್ತೊಂದು ಅಂಶ ಅಂತ ಹೇಳಿದ್ರೆ, ಯಾರೆಲ್ಲ ಈಗ ವಿಕೆಟ್ ಕಳೆದುಕೊಂಡಿದ್ದಾರೋ, ಯಾರೆಲ್ಲ ಈಗ ಕಿಕ್ಔಟ್ ಆಗಿದ್ದಾರೋ, ಯಾರೆಲ್ಲ ಪಕ್ಷದಿಂದ ವಜಾ ಆಗಿದ್ದಾರೋ, ಯಾರೆಲ್ಲ ಅವರ ಸ್ಥಾನಮಾನದಿಂದ ಕೆಳಗಿಳಿದಿದ್ದಾರೋ ಅವರೆಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಅನ್ನೋದು ಅತಿ ದೊಡ್ಡ ಪಾಯಿಂಟ್, ಗಮನಿಸಬೇಕಾದಂಥ ಅಂಶ, ಪಾಯಿಂಟ್ ಟು ಬಿ ನೋಟೆಡ್. ಹೀಗಿರುವಾಗ ಈ ದಾಳ ಪ್ರತಿದಾಳ ಯಾವ ಉದ್ದೇಶಕ್ಕಾಗಿ ನಡೀತಾ ಇದೆ, ಈ ಚದುರಂಗ ಯಾರ ನಡುವೆ ನಡೀತಾ ಇದೆ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತೆ ಸದ್ಯದ ಬೆಳವಣಿಗೆಗಳು ಈಗ ಸೃಷ್ಟಿಯಾಗ್ತಾ ಇದ್ದಾವೆ. ಆ ಒಂದು ಆಡಿಯೋ ಪ್ರಕರಣ ಅಥವಾ ಏನು ಆಡಿಯೋದಲ್ಲಿ ಇದೆ ಅನ್ನೋದು ನಮಗೆ ಗೊತ್ತಾಗಿಲ್ಲ, ಇನ್ನು ಗೊತ್ತಾಗುತ್ತೆ ಸದ್ಯದರಲ್ಲೇ. ಎಸ್, ನನ್ನ ಕಲೀಗ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ಈಗ ಫೋನೋ ಜಾಯ್ನ್ ಆಗ್ತಾ ಇದ್ದಾರಾ, ಲೈವ್ ಜಾಯ್ನ್ ಆಗ್ತಾ ಇದ್ದಾರಾ? ಎಸ್, ಫೋನೋ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ವೆರಿ ಇಂಟ್ರೆಸ್ಟಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕುತೂಹಲ ಇದೆ. ಇವೆಲ್ಲ ರಾಜ್ಯದ ಅಭಿವೃದ್ಧಿಗೆ ಬೇಕಾಗಿರುವಂಥ ಅಂಶ ಅಲ್ಲದೆ ಇದ್ದರೂ ಕೂಡ ನಾವು ಆಯ್ಕೆ ಮಾಡಿದಂಥ ಶಾಸಕರೇ ಆಗಿರ್ತಾರೆ, ಸಂಸದರೇ ಆಗಿರ್ತಾರೆ, ಆಡಳಿತ ನಡೆಸ್ತಾ ಇರುವಂಥ ಪಕ್ಷ ಹೇಗಿರುತ್ತೆ ಅನ್ನೋದನ್ನು ತಿಳಿಸಿಕೊಡುವ ನಿಟ್ಟಿನಲ್ಲಿ ನಾವು ಈ ಸುದ್ದಿ ಪ್ರಸಾರ ಮಾಡ್ತಾ ಇದ್ದೀವಿ. ಎಸ್, ನನ್ನ ನೇರ ಪ್ರಶ್ನೆ,
ಹೈಕಮಾಂಡ್ಗೆ ದೊರಕಿದೆ ಎನ್ನಲಾದ ಆ ಆಡಿಯೋದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ? ರಾಘವ್ ಸೂರ್ಯ ಇಷ್ಟೆಲ್ಲ ಅಂದ್ರೆ ಸಹಜವಾಗಿ ನೋಡುವಂತಹ ಅಂದ್ರೆ ಈ ವಿಚಾರವನ್ನ ಇಷ್ಟು ದೊಡ್ಡದ ಯಾಕೆ ಆಯ್ತು ಅನ್ನುವಂತಹ ಪ್ರಶ್ನೆಗಳು ಸಹಜವಾಗಿ ಮೂಡಿತ್ತು. ಏನು ಹಿಂದೆ ಮಲ್ಲಿಕಾರ್ಜುನ್ ಅಂದ್ರೆ ಎಸ್ ಮಲ್ಲಿಕಾರ್ಜುನ್ ಫ್ಯಾಮಿಲಿ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಳದೆ ಅಥವಾ ಹೈಕಮಾಂಡ್ ಏನು ಹೇಳದೆಯೇ ಅವರು ನಾಮಪತ್ರ ಸಲ್ಲಿಕೆ ಮಾಡಿದಾಗ್ಲೂ ಕೂಡ ಒಂದಿಷ್ಟು ವಿಚಾರಗಳು ಚರ್ಚೆ ಆಯ್ತು. ಅವರು ಹಾಗಾದ್ರೆ ಪಕ್ಷ ವಿರೋಧಿ ಕೆಲಸ ಮಾಡ್ಲಿಲ್ವಾ ಅನ್ನುವಂಥದ್ದು. ಆದ್ರೆ ಯಾಕೆ ಜಬ್ಬಾರು ನಜೀರ್ ಮೇಲೆ ಈ ಮಟ್ಟಿನ ಕ್ರಮ ಅದು ತತ್ಕ್ಷಣಕ್ಕೆ ಆಯ್ತು ಅನ್ನುವಂತಹ ಪ್ರಶ್ನೆ ಮೂಡಿದಾಗ ಅದೆಲ್ಲದಕ್ಕೂ ಕೂಡ ಒಂದು ಹಂತಕ್ಕೆ ಉತ್ತರ ಸಿಕ್ಕಂಗಿದೆ. ಯಾವಾಗ ಟಿಕೆಟ್ ಅವರಿಗೆ ಕೈ ತಪ್ಪಿತು, ಸಮರ್ಥ್ ಶಾಮ್ನೂರ್ ಅವ್ರಿಗೆ ಸಿಕ್ತು, ಕೂಡಲೇ ಅವರು ಒಂದಿಷ್ಟು ಸ್ಟ್ರಾಟಜಿಯನ್ನ ಮಾಡ್ಕೊಂಡ್ರು, ಆ ಅಭ್ಯರ್ಥಿಯನ್ನ ಸೋಲಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿದ್ರು ಅನ್ನುವಂತಹ ಆಡಿಯೋ ಇದೆ ಎನ್ನಲಾದಂತಹ ಆಡಿಯೋ ಹೈಕಮಾಂಡ್ ನಾಯಕರಿಗೆ ಸಿಕ್ತು. ಹಾಗಾಗಿಯೇ ಕೂಡಲೇ ಕ್ರಮವನ್ನ ವಹಿಸಿದ್ರು, ಅವರನ್ನ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಗುರುತಿಸಿದ್ರು, ಅವರನ್ನ ರಾಜೀನಾಮೆ ಜೊತೆಗೆ ಹುದ್ದೆಯನ್ನ ಹಿಂಪಡೆಯುವಂತಹ ಕೆಲಸವನ್ನ ಮಾಡಿದ್ರು ಅನ್ನುವಂತಹದ್ದು ಈಗ ಬಂದಿರುವಂತಹ ಸುದ್ದಿ. ಅಂದ್ರೆ ನಮಗೂ ಅಂದ್ರೆ ಪತ್ರಕರ್ತರಾಗಿ ನಮಗೂ ಕೂಡ ಒಂದು ಪ್ರಶ್ನೆ ಮೂಡಿತ್ತು, ಯಾವ ವಿಚಾರವನ್ನು ಈ ಮಟ್ಟಿಗೆ ತಲೆ ಕೆಡಿಸ್ಕೊಳ್ದಂತಹ ಹೈಕಮಾಂಡ್ ಇದನ್ನ ಯಾಕೆ ಈ ರೀತಿಯಾಗಿ ಆಪರೇಟ್ ಮಾಡಿದ್ರು ಅನ್ನುವಂತಹ ಸಹಜವಾಗಿತ್ತು. ಆದ್ರೆ ಅದಕ್ಕೆ ಒಂದು ಸ್ಪಷ್ಟನೆ ಸಿಕ್ಕಿದ್ದು, ಆಡಿಯೋ ಸಿಕ್ಕಿದೆ. ಆ ಆಡಿಯೋದಲ್ಲಿ ಸಮರ್ಥನ ಸೋಲಿಸುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಸ್ಟ್ರಾಟಜಿಗಳನ್ನ ಮಾಡ್ಬೇಕು ಅನ್ನುವಂತಹ ಆಡಿಯೋ ಅದ್ರಲ್ಲಿದೆ ಅನ್ನುವಂತಹ ಮಾಹಿತಿ ಹೈಕಮಾಂಡ್ಗೆ ಹೋಗಿತ್ತು ಅನ್ನುವಂತಹದ್ದು ಕೂಡ ಈಗ ಗೊತ್ತಾಗ್ತಿರುವಂತಹ ವಿಚಾರ. ಹಾಗಾಗಿ ಜಬ್ಬಾರ್ ಅವರ ವಿಚಾರವನ್ನ ನೋಡೋದಾಗ್ಲಿ ಅಥವಾ ನಜೀರ್ ಅವರ ವಿಚಾರವನ್ನ ನೋಡೋದಾಗ್ಲಿ ತಕ್ಷಣಕ್ಕೆ ಕ್ರಮ ಆಗಿದ್ದು ಕೂಡ ಅದೇ ಆಡಿಯೋ ವಿಚಾರವಾಗಿ ಅನ್ನುವಂತಹದ್ದು ಕೂಡ ಗೊತ್ತಾಗ್ತಿರುವಂತಹ ವಿಚಾರ. ಮತ್ತೊಂದು ಹಂತಕ್ಕೆ ಮುಂದೋಗಿರುವಂತಹ ಹೈಕಮಾಂಡ್ ಏನು ಜಬ್ಬಾರ್ ಅವರ ಪ್ರಾಥಮಿಕ ಸದಸ್ಯತ್ವವನ್ನು ಕೂಡ ರದ್ದು ಮಾಡುವಂತಹ ಹಂತಕ್ಕೆ ಹೋಗಿದೆ. ಅಂದ್ರೆ ಆ ಆಡಿಯೋ ಕಿಕ್ಔಟ್ ಆಗಿರೋದು ಅಥವಾ ಪ್ರಾಥಮಿಕ ಅಫಿಷಿಯಲಿ ಕೆಪಿಸಿಸಿ ಕಚೇರಿಯಿಂದಲೇ ಅದೊಂದು ಮಾಹಿತಿ ಹೊರಗಾಕಿದ್ದಾರೆ. ಅವರ ಪ್ರಾಥಮಿಕ ಸದಸ್ಯತ್ವವನ್ನ ರದ್ದು ಮಾಡ್ತಾ ಇರುವಂತಹದ್ದು ಬೈ ಎಲೆಕ್ಷನ್ ವಿಚಾರವಾಗಿಯೇ ಅನ್ನುವಂತಹದ್ದನ್ನು ಕೂಡ ಅವರು ಮೆನ್ಷನ್ ಮಾಡಿ ಹೇಳಿರುವಂತಹದ್ದು. ಎಲ್ಲೋ ಒಂದ್ ಕಡೆ ಆಡಿಯೋ ದೊಡ್ಡ ಮಟ್ಟಿನಲ್ಲಿ ಅವರಿಗೆ ಸೆಟ್ ಬ್ಯಾಕ್ ಆಗಿದೆ ಅನ್ನುವಂತಹದ್ದು ಕೂಡ ಗೊತ್ತಾಗ್ತಾ ಇದೆ. ರಾಘವ್ ಸೂರ್ಯ ಗಾಟ್ ಇಟ್, ಕನ್ಫರ್ಮ್ ಆಗಿದೆ. ಆದ್ರೆ ಅಬ್ದುಲ್ ಜಬ್ಬಾರ್ ವಿಚಾರವನ್ನ ಮಾತ್ರ ಏನಾದರೂ ಆಡಿಯೋದಲ್ಲಿ ಪ್ರಸ್ತಾಪ ಆಗಿದೆಯಾ? ಜಮೀರ್ಗೆ ಏನಾದರೂ ಸಂಬಂಧ ಇದೆ ಅಂತ ಅನ್ನೋದ್ರ ಬಗ್ಗೆ ಏನಾದರೂ ಲೇಟೆಸ್ಟ್ ಇನ್ಫಾರ್ಮೇಶನ್ ಸಿಕ್ಕಿದೆಯಾ ದೀಪಾ? ರಾಘವ್ ಸೂರ್ಯ ಪ್ರಮುಖವಾಗಿ ಆ ಒಂದು ಆಡಿಯೋದಲ್ಲಿ ಅದಿದೆ ಅನ್ನೋ ಕಾರಣಕ್ಕಾಗಿಯೇ ಈ ರೀತಿಯಾದಂತಹ ಕ್ರಮಗಳನ್ನ ಹೈಕಮಾಂಡ್ ವಹಿಸ್ತಿದೆ ಅನ್ನುವಂತಹದ್ದು ಸದ್ಯಕ್ಕೆ ಅಂದ್ರೆ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ಹಾಗಾಗಿ ಆ ಆಡಿಯೋ ಹೊರಬಂದ ನಂತರದಲ್ಲಿ ಏನೆಲ್ಲ ಆಗುತ್ತೆ ಅನ್ನುವಂತಹದನ್ನ ನಾವೆಲ್ಲರೂ ಕೂಡ ಕಾದ್ ನೋಡ್ಬೇಕಾಗುತ್ತೆ ರಾಘವ್ ಸೂರ್ಯ. ಓಕೆ, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಮಾಹಿತಿಗೆ. ಎಸ್, ಐ ರಿಪೀಟ್, ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಈಗಾಗಲೇ ಆದೇಶ ಹೊರಡಿಸಿರುವ ಪ್ರತಿ ಲಭ್ಯ ಆಗಿದೆ ನಿಮ್ಮ ಅಶ್ವವೇಗ ನ್ಯೂಸ್ಗೆ. ಮೊನ್ನೆಯಷ್ಟೇ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನದಿಂದ ಅಬ್ದುಲ್ ಜಬ್ಬಾರ್ ಅವರನ್ನು ಕಿಕ್ಔಟ್ ಮಾಡಲಾಗಿತ್ತು. ಈಗ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಕಿಕ್ಔಟ್ ಮಾಡಲಾಗಿದೆ ಅನ್ನುವ ಅಧಿಕೃತ ಮಾಹಿತಿ ನಿಮ್ಮ ಅಶ್ವವೇಗ ನ್ಯೂಸ್ಗೆ ಲಭ್ಯ ಆಗಿದೆ. ಸಿಎಂ ಆಪ್ತ ಅಬ್ದುಲ್ ಜಬ್ಬಾರ್ಗೆ ಪಕ್ಷದಿಂದಲೇ ಕಿಕ್ಔಟ್ ಮಾಡಿರೋದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದು ಯಾವ ರೀತಿ ಸೆಟ್ ಬ್ಯಾಕ್ ಆಗ್ಬೋದು, ಅವರ ಮುಂದಿನ ಕಾರ್ಯತಂತ್ರಗಳಿಗೆ ಇದು ಎಷ್ಟರ ಮಟ್ಟಿಗೆ ಹಿನ್ನಡೆ ಆಗುತ್ತೆ ಅನ್ನೋದು ಒಂದು ಪ್ರಶ್ನೆ. ಇನ್ನು ಉಳಿದಂಥ ಅಧಿಕಾರದ ಅವಧಿಯಲ್ಲಿ, ಸರ್ಕಾರದ ಪೂರ್ಣಾವಧಿಯ ಅವಧಿಯಲ್ಲಿ ಇನ್ನು ಏನೆಲ್ಲ ಆಟಾಟೋಪಗಳನ್ನು ಆಡಬಹುದು. ಈಗಾಗಲೇ ಪವರ್ ಫೈಟ್, ಕುರ್ಚಿ ಕದನ ನಡೀತಾನೆ ಇದೆ. ಆ ಎಲೆಕ್ಷನ್ಸ್ ಮುಗಿಲಿ, ಈ ಎಲೆಕ್ಷನ್ಸ್ ಮುಗಿಲಿ, ರಿಷಫಲ್ ಆಗಲಿ, ಹೀಗೆ ಅನೇಕ ಕಾರಣಗಳನ್ನು ಕೊಟ್ಟುಕೊಂಡೇ ಬರ್ತಾ ಇದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಮುಂದಿನ ನಡೆ ಯಾವ ರೀತಿ ಇರುತ್ತೆ, ಈಗಾಗಲೇ ಅವರ ನಡೆ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಓಕೆ, ಏನೆಲ್ಲ ಮಾಡ್ತಾ ಇದ್ದಾರೆ ನಮ್ಮ ಎದುರಾಳಿಗಳು, ನಮ್ಮ ಅಪೋನೆಂಟ್ಸ್, ನಮ್ಮ ಪಕ್ಷದಲ್ಲೇ ಯಾವ ರೀತಿ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾರೆ ಕುರ್ಚಿಗೋಸ್ಕರ ಅನ್ನುವ ಒಂದು ಅಂಶವನ್ನು ಗಮನಿಸಿ ಈ ಎಲ್ಲ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಹೈಕಮಾಂಡ್ಗೆ ಯಾವ ರೀತಿ ದೂರು ಕೊಡಬೇಕು, ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗೇ ಗೊತ್ತಿದೆ ಅನ್ನುವ ಒಂದು ಮೂವ್ ಕೂಡ ಡಿ.ಕೆ. ಶಿವಕುಮಾರ್ ಬಣದಿಂದ ನಡೀತಾ ಇದೆಯಾ, ಅಥವಾ ಡಿ.ಕೆ. ಶಿವಕುಮಾರ್ ಅವ್ರನ್ನ ಚಾಣಾಕ್ಷ ಅಂತ ಕರೀತಾರೆ, ಟ್ರಬಲ್ ಶೂಟರ್ ಅಂತ ಕರೀತಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಒಬ್ಬ ಸಂಘಟನಾ ಚತುರ ಅನ್ನುವ ಒಂದು ಪಟ್ಟವನ್ನು ಕೂಡ ಅವರಿಗೆ ಸಿಕ್ಕಿದೆ. ಅದು ಜನಮನ್ನಣೆ ಇರ್ಬೋದು ಅಥವಾ ಪಕ್ಷದಲ್ಲಿರ್ಬೋದು. ಸಂಘಟನಾ ಚತುರತೆಯಿಂದನೇ ಈಗಾಗಲೇ ಪಕ್ಷ ಅಧಿಕಾರಕ್ಕೆ ತಂದಿದ್ದಾರೆ ಅನ್ನುವ ಒಂದು ಹಣೆಪಟ್ಟಿ ಇರುವಾಗ ಅವರು ಯಾವ ರೀತಿ ನಡೆದುಕೊಳ್ತಾರೆ, ಒಬ್ಬ ಮಾಸ್ ಲೀಡರ್ ಆಗಿ ಹೊರಹೊಮ್ಮಲಿಕ್ಕೆ ಏನೆಲ್ಲ ಮಾಡಬಹುದು,
ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅಂತ ಹೇಳಿದ ತಕ್ಷಣ ಮಾಸ್ ಲೀಡರ್ ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ. ಈಗಾಗಲೇ ಅವರ ಆ ವರ್ಚಸ್ಸಿನಿಂದಲೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸುವ ನಿಟ್ಟಿನಲ್ಲಿ ಆ ಪಾತ್ರ ಕೂಡ ಬಹಳ ದೊಡ್ಡದಾಗಿ ಕೆಲಸ ಮಾಡಿದೆ. ಆಮೇಲೆ ಅತಿ ಹೆಚ್ಚು ಶಾಸಕರ ಬೆಂಬಲ ಕೂಡ ನನಗಿದೆ ಅನ್ನುವ ವಿಶ್ವಾಸವನ್ನು ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದರು. ಮತ್ತು ನ್ಯಾಷನಲ್ ಚಾನೆಲ್ಗೂ ಕೂಡ ಅವರು ಸಂದರ್ಶನ ನೀಡುವಾಗಲೂ ಆ ಮಾತನ್ನು ಹೇಳಿದರು. ಹಾಗಾಗಿ ಅಲ್ಲಿಂದ ಈ ಪವರ್ ಫೈಟ್ ಕೂಡ ದೊಡ್ಡ ಮಟ್ಟದ ಒಂದು ಮಹತ್ವವನ್ನು ಪಡೆದುಕೊಳ್ತಾ ಬಂತು, ಸಿಗ್ನಿಫಿಕೆಂಟ್ ಆಗ್ತಾ ಬಂತು. ಹೀಗಾಗಿ ಏನೆಲ್ಲ ನಡೀಬಹುದು, ದಾವಣಗೆರೆ ದಕ್ಷಿಣ ಆಗಿರ್ಬೋದು, ಬಾಗಲಕೋಟೆ ಇರಬಹುದು, ಎರಡೂ ಉಪಚುನಾವಣೆಗಳು ಕಾಂಗ್ರೆಸ್ನ ಶಾಸಕರ ನಿಧನದಿಂದನೇ ತೆರವಾದಂಥ ಸ್ಥಾನಗಳು. ಹಾಗಾಗಿ ಅಲ್ಲಿ ಯಾವ ರೀತಿಯಾದಂಥ ರಿಸಲ್ಟ್ ಬರುತ್ತೆ, ಆ ರಿಸಲ್ಟ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡುತ್ತಾ ಅಥವಾ ಪಕ್ಷಕ್ಕೆ ಇಮೇಜ್ ಕ್ರಿಯೇಟ್ ಮಾಡುತ್ತಾ ಅನ್ನೋದು ಕೂಡ ಅಷ್ಟೇ ಕುತೂಹಲ ಇದೆ. ಸದ್ಯಕ್ಕೆ ಅಬ್ದುಲ್ ಜಬ್ಬಾರ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಕಿಕ್ಔಟ್ ಆಗಿದ್ದಾರೆ. ಇದು ಅಧಿಕೃತ ಮಾಹಿತಿ.